ನನ್ನನ್ನು ನೋಡೋಕ್ಕೆ ಅಂತ ನೀನು ಬರಬೇಡ, ನಿನ್ನನ್ನು ನೋಡಬೇಕು ಅಂದಾಗ ನಾನೇ ಕರೆಸ್ಕೊತೀನಿ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣವೇ ಮಂಡ್ಯಕ್ಕೆ ಹೋಗೋ ಪ್ಲ್ಯಾನ್ ಆಯಿತು. ಹಾಗಾಗಿ ಮನೆಯೆಲ್ಲ ಕಸ ಗುಡಿಸಿ ನೀಟ್ ಮಾಡಿಬಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಫ್ರೆಶ್ ಅಪ್ ಆಗಿ ಪಾಪುಗೂ ರೆಡಿ ಮಾಡಿಕೊಂಡು ಸಿಂಪಲ್ಲಾಗಿ ಮನೆಯಲ್ಲಿ ಬೇಗ ಬೇಗ ಪೂಜೆ ಮಾಡಿಕೊಂಡು ಹೊರಟ್ಬಿಟ್ವಿ. ತಿಂಡಿಯನ್ನು ಮಾಡೋಕ್ಕೆ ಹೋಗಿಲ್ಲ, ತಿಂಡಿನ ಹೋಟೆಲಲ್ಲೇ ಕೊಡಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ಒಂದು ಆಲ್ಮೋಸ್ಟ್ ಒಂದು 9 o'clock ಅಷ್ಟರಲ್ಲೆಲ್ಲ ಮನೇನ ಬಿಟ್ಬಿಟ್ಟಿದ್ವಿ. ನಾವು ರೆಗ್ಯುಲರ್ ಆಗಿ ಹೂವನ್ನ ಹಾಕಿಸ್ಕೋತೀವಿ ಪೂಜೆಗೆ ಅಂತ ಅಂದ್ಬಿಟ್ಟು ಡೋರ್ ಲಾಕ್ ಮಾಡಿಬಿಟ್ಟು ಕೆಳಗಡೆ ಬಂದರೆ ಹೂವು ಇಟ್ಬಿಟ್ಟಿದ್ರು. ಹೂವು ಎಲ್ಲ ನೋಡಿ ಹೆಂಗಿದ್ರು ಫ್ರೆಶ್ ಅಪ್ ಆಗಿದ್ದೀವಿ ಅಂಡ್ ಮನೇಲೂ ಪೂಜೆ ಎಲ್ಲ ಆಗಿದೆ. ಹಾಗೆ ಹೋಗ್ತಾ ಮನೆ ದೇವ್ರಿಗೂ ಹೋಗ್ಬಿಡೋಣ ಅಂತ ಮನಸ್ಸು ಚೇಂಜ್ ಆಯಿತು. ನಮ್ಮದು ಮನೆ ದೇವ್ರು ಇರೋದು ಮಳವಳ್ಳಿಯಲ್ಲಿ, ಹೆಣ್ಣು ದೇವರು ಪಟ್ಲದಮ್ಮ ಅಮ್ಮನವರು. ಇಲ್ಲಿ ವರ್ಷಕ್ಕೊಂದ್ಸಲ ಗ್ರ್ಯಾಂಡಾಗಿ ಜಾತ್ರೆ ಆಗುತ್ತೆ, ತುಂಬಾ ಫೇಮಸ್ಸು, ತುಂಬ ಜನಕ್ಕೆಲ್ಲ ಗೊತ್ತು. ಅಂದ ಸಖತ್ತು ರಶ್ ಕ್ರೌಡ್ ಇರುತ್ತೆ ಈ ಜಾತ್ರೆ ಟೈಮಲ್ಲಿ. ದೇವ್ರ ಲೀಲೆನೇ ಹಾಗೆ ಅಲ್ವಾ. ನಾವು ದೇವ್ರನ್ನ ನೋಡಬೇಕು ಅಂತ ಹೋಗ್ಬೇಕು ಅಂತ ಅನ್ಕೊಂಡಾಗ ಎಷ್ಟೋ ಸಲ ಹೋಗೋಕ್ಕೆ ಆಗಲ್ಲ. ಆದರೆ ದೇವರೇ ನಮ್ಮನ್ನ ಕರೆಸ್ಕೋಬೇಕು ಅಂತ ಇದ್ದಾಗ ಯಾವುದಾದ್ರೂ ಒಂದು ನೆಪದಲ್ಲಿ ನಮ್ಮನ್ನ ಕರೆಸ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಹಾಗೆ ಮದುವೆ ಕೂಡ ಆಗ್ತಾಯಿತ್ತು. ಅದನ್ನು ನೋಡಿಕೊಂಡು ಅಮ್ಮನವ್ರ ಹತ್ರ ದರ್ಶನ ಮಾಡಿಕೊಂಡು ಬೇಡ್ಕೊಂಡು ಮಂಡ್ಯ ಕಡೆ ಹೊರಟಿದ್ದಾಯಿತು. ಅಂಡ್ ಮಂಡ್ಯದಲ್ಲಿ ಹೋಗ್ಬಿಟ್ಟು ತಿಂಡಿ ಪೂರಿ ಮತ್ತು ಸಾಗುನ ತೊಗೊಂಡು ತಿಂಡಿ ತಿಂದ್ವಿ ಹೋಟೆಲಲ್ಲಿ. ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ನಮ್ಮ ಅಕ್ಕರ ಮನೆಯಲ್ಲಿ. ಆಮೇಲೆ ಡಿಮಾರ್ಟ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಹಾಗಾಗಿ ಡಿಮಾರ್ಟ್ಗೆ ಹೋದ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಗ್ರಾಸರೀಸ್ ಅದೆಲ್ಲ ತೊಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಡಿಮಾರ್ಟ್ಗೆ ಒಂದು 5 o'clock ಹಂಗೆ ಹೋಗಿದ್ದು 7:30 ಆಗಿಬಿಡ್ತು. ಅಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟರಲ್ಲಿ ಪಾಪುನು ಅಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಫೋನ್ ಬಂತ. ಹಾಗಾಗಿ ಮಾಡಿರೋದೆಲ್ಲ ಬಿಲ್ ಹಾಕಿಸ್ಕೊಂಡು ಹೊರಟ್ವಿ. ಸಣ್ಣ ಪುಟ್ಟ ಅಂತ ಅಂದ್ಕೊಂಡು ಶಾಪ್ ಮಾಡಿದ್ದು, ನೋಡಿದ್ರೆ ಬಿಲ್ ಇಷ್ಟ ಆಗಿತ್ತು. ಪಾಪು ಇನ್ನೂ ನಮ್ಗೆ ಏನಾರ ಟೈಮ್ ಕೊಟ್ಟಿದ್ರೆ ಇನ್ನೆಷ್ಟು ಬಿಲ್ ಆಗ್ತಿತ್ತೋ ಗೊತ್ತಿರಲಿಲ್ಲ. ಬೇಗ ಬೇಗ ಮನೆ ಕಡೆಗೆ ಹೊರಟ್ವಿ. ಇವತ್ತು ನಮ್ಮ ಅಕ್ಕರ ಮನೆಯಲ್ಲೇ ಸ್ಟೇ ಆಗಿದ್ವಿ. ಇವತ್ತಿನ ಕತೆ ಇಷ್ಟೇ. ನಿಮಗೆ ನನ್ನ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.